ಇವನೊಬ್ಬ ದೊಡ್ಡ ಕ್ರಿಮಿನಲ್ ಮ್ಯಾನ್ ಇರಬಹುದು. ಯಾರನ್ನು ಕೇಳಿದರೂ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ, ನಮ್ಮ ಮನೆತನವನ್ನು ಬೀದಿಗೆ ತಳ್ಳಿದ ಎಂದು ಹೇಳುತ್ತಾರೆ. ಹಾಗಾದರೆ ನಮ್ಮ ಮನೆತನವನ್ನೇ ಬೀದಿಗೆ ತಳ್ಳಿ ನಮ್ಮ ಆಸ್ತಿಯನ್ನೇ ಎತ್ತಿ ಹಾಕಿ ನಮ್ಮ ವಂಶವೇ ನಿರ್ವಂಶವಾಯಿತೆಂದು ಗಹಗಹಿಸಿ ನಗುತ್ತಿರುವ ಗೌಡ ಇವನೇ ಇರಬಹುದು. ಗೌಡ, ಹಾಗೇನಾದರೂ ಮಾಡಿ ನನ್ನ ಮನತನದ ಮೇಲೆ ನಿನ್ನ ದುಷ್ಟ ಕಾರ್ಯಗಳನ್ನು ಮಾಡಿದ್ದೆಯಾದರೆ ಇದೇ ನನ್ನ ಹರಿತವಾದ ಕತ್ತಿಯಿಂದ ನಿನ್ನ ಕತ್ತನ್ನೇ ತೆಗೆದು ಈ ಭೂತಾಯಿಗೆ ನಿನ್ನ ಪಾಪದ ರಕ್ತವನ್ನು ಪಡಿಸದಿದ್ದರೆ ನನ್ನ ಹೆಸರು ಭೂಲೋಕದಲ್ಲಿ ಭಯಾನಕವಾಗಿ ಮೆರೆದ ದೇವದಾಸನೇ ಅಲ್ಲ. ಗುಡುಗಿನಂತೆ ಆರ್ಭಟಿಸಿ ಬಿಸಿ ಸಿಡಿಲಿನ ಸಿಂಹ ಇಟ್ಟುಕೊಂಡಿರುವ ಈ ದೇವದಾಸನನ್ನು ತಡೆದು ನಿಲ್ಲಿಸಿ ದಾಸ ಎಂದು ಕರೆದ ಕಥೆಯಾರ ನೀನು? ಏ ದಾಸ, ನಿನ್ನದು ಅತಿಯಾಯಿತು. ಮೊನ್ನೆ ಆ PSI ಅಜಿತ್ ಕುಮಾರನನ್ನು ಕೊಲೆ ಮಾಡಿದೆ. ಅದು ಅಲ್ಲದೆ ನನ್ನ ಅಕ್ಕನ ಮಗನಿಗೆ ಆಗುವ ನೌಕರಿಯನ್ನು ಆ ಬಡ ಬಿಕಾರಿ ವಿಚಾರಿಗೆ ಮಾಡ್ತಿದ್ದಲ್ಲದೆ ನನ್ನ ಮನೆಗೆ ಬಂದು ನನ್ನ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದೆಯಲ್ಲ. ಈ ಎಲ್ಲ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಇಂದು ಸಿದ್ಧನಾಗಿ ಬಂದಿದ್ದಾನೆ ಈ ದೇವರಾಜ. ದೇವರನ್ನು ಕರೆದರೆ ತಡ ಮಾಡಿ ಬರಬಹುದು. ಬರುವ ಮಳೆ ಬಾರದೆ ಇರಬಹುದು. ಬೀಸುವ ಗಾಳಿ ಬೀಸದೆ ಇರಬಹುದು. ಆದರೆ ಈ ದಾಸನಿಗೆ ಎದುರಾದ ವ್ಯಕ್ತಿ ಈ ಪ್ರಪಂಚದಲ್ಲೇ ಇರಬಾರದು. ಇದೇ ಲಾಂಗಿನಿಂದ ನಿನ್ನ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿ ಈ ಪಾಪದಿಂದ ತುಂಬಿರುವ ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ ಅದು ಕಾಲಿನಲ್ಲಿಗೆ ಹಾಕಿಬಿಡುತ್ತೇನೆ. ಭೂಮಿಯ ಮೇಲೆ ಈ ದೇವರಾಜ ಈಗಾಗಲೇ 6 ಜನ್ಮವನ್ನು ಪಡೆದುಕೊಂಡು ನಿಮ್ಮಂತ ವೈರಿಗಳ ಸಾಕಷ್ಟು ವೈರಿಗಳನ್ನು ನೋಡಿ ರಕ್ತ ಕುಡಿದು ಈ ಗೌಡಿಗೆ ವಂಶದಲ್ಲಿ ಹುಟ್ಟಿದ ಗಂಡುಗಲಿ ಗರ್ಜನೆಯ ಹುಲಿ ಗಣನನು ಗರ್ಜನೆಯ ಹುಲಿ ಗೌಡಕಿಯ ವಂಶದಲ್ಲಿ ಹುಟ್ಟಿದ ಕಾಡಿನ ಮಗನೇ, ಇದುವರೆಗೆ ನಿನಗೆ ಹೆದರಿ
ಕಸಿ ಮಾಡಿ ಅಮಾಯಕರನ್ನು ಬೀದಿಗೆ ತಳ್ಳಿ ರೈತರ ರಕ್ತವನ್ನು ಹೀರಿ ಸಿಕ್ಕವರನ್ನು ಮೋಸದಿಂದ ಕೊಲೆ ಮಾಡಿಸುವ ನೀನಾವ ಸೂರ ಗಂಡಸಲೇ? ತಾಕತ್ತಿದ್ದರೆ ಎದುರಾಗಿ ನಿಂತು ನೋಡು. ಒಂದೇ ಹೊಡೆತಕ್ಕೆ ಈ ನಿನ್ನ ದೇಹವನ್ನು ಧೂಳಿಪಟ ಮಾಡಿಬಿಡುವೆ. ಲೇ ದಾಸ, ಈ ದೇವರಾಜನ ದೇಹವನ್ನು ಧೂಳಿಪಟ ಮಾಡಲು ನಾನೇನು ರಣಗೇಡಿಯಲ್ಲ. ಶಕ್ತಿಯ ಜಾನೆಯನ್ನೇ ರಕ್ತದ ಕಣದಲ್ಲಿ ತುಂಬಿಕೊಂಡು ದೊಡ್ಡ ಧೈರ್ಯೋತ್ಸವದಿಂದ ಹೋರಾಟ ತಿಳಿದರೆ ನಿಮ್ಮಂತ ಎದುರಾಳಿಗಳು ದಿಕ್ಕು ತಪ್ಪಿ ಹೋಗಬೇಕು. ನೀರು ತಾಕತ್ತಿದ್ದರೆ ఎవరికి నిందు ನೋಡು ಎಂದೇ ಅಲ್ಲ, ಈಗ ನೋಡು ಈ ದೇವರಾಜನ ಧೈರ್ಯ ಸಾಧನೆಯನ್ನು. ತಾಕತ್ತಿದರೆ ಎದುರಿಗಿರೇ ದೋಸ. ಲೇ ದೇವರಾಜ್, ದೇವರನ್ನು ಕರೆದರೆ ತಡ ಮಾಡಿ ಬರಬಹುದು, ಬರುವ ಮಳೆ ಬಾರದೇ ಇರಬಹುದು, ಬೀಸುವ ಗಾಳಿ ಬೀಸದೇ ಇರಬಹುದು. ಆದರೆ ಈ ದಾಸನಿಗೆ ಎದುರಾದ ವ್ಯಕ್ತಿ ಈ ಪ್ರಪಂಚದಲ್ಲೇ ಇರಬಾರದು. ಇದೇ ಲಾಂಗಿನಿಂದ ನಿನ್ನ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿ ಪಾಪದಿಂದ ತುಂಬಿರುವ ಈ ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ 10 ಕಾಗೆಗಳಿಗೆ ಹಾಕಿ ಬಿಡುತ್ತಾನೆ ಮಗನೇ ದೇವರ. ಯಾರು ನೀನಾ ವಿಜಯ್? ಈ ಪಾಪಿಯನ್ನು ಇಷ್ಟು ಬೇಗ ಕೊಲೆ ಮಾಡಬೇಡ. ಇವನ ತುಂಬಿ ತುಳುಕುತ್ತಿರುವ ಪಾಪದ ಮೂಟೆ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಆಗ ಸಮಾಜಕ್ಕೆ ಬೇಡವಾದ ದುಷ್ಕರ್ಮಿಯ ಕೈಗೆ ಬೇಡಿ ಹಾಕಿ ನಾನೇ ಮತ್ತು ಒಳಗೆ ಹಾಕುತ್ತೇನೆ. ಹಾಕುವುದೇ ಇವತ್ತು ಕಾಕಿ ಹಾಕಿಕೊಂಡಿರುವ ನೀನು ಇಷ್ಟೊಂದು ಧೈರ್ಯ ಕೊಟ್ಟಿದೆಯಾ ಮಗನೇ? ನನ್ನನ್ನು ಒಂದು ಒಳಗಾಗುವುದಕ್ಕಿಂತ ಮುಂಚೆ ನಿನ್ನ ತಿನ್ನದೆ ಗುರುತಿ ಸಾಯಿಸಿ ಹೊರಳಿ ಬಾರದ ಜಾಗಕ್ಕೆ ಕಳಿಸದಿದ್ದರೆ ನನ್ನ ಎದುರ ಧರಣಿಯಲ್ಲಿ ಧೈರ್ಯವಂತ ಎನಿಸಿಕೊಂಡಿರುವ ದೇವರಾಜನೇ ಅಲ್ಲ. ನಿಂತುಕೊಳ್ಳಲೇ ರಣಹೇಳಿ? ಬೇಡದಾಗ ನಿಂತು. ಯಾಕೆ ವಿಜಯ್? ಮೈ ಮೇಲೆ ಕಾಕಿ ಇದೆ, ಆ ಕುಲಘಾತಕ ಮಾಡುವ ಕಾರ್ಯ ಗೊತ್ತು ಇದೆ. ಹೀಗಿರುವಾಗ ನೀನು ಆ ನನ್ನ ಬಂಟ ನನ್ನ ಮಗನನ್ನು ಯಾಕೆ ಬದುಕಿಸಿದೆ? ನೋಡು ದಾಸ, ಒಂದು ಕ್ಷಣಾರ್ಥದಲ್ಲಿ ನೀನು ಕೊಲ್ಲುತ್ತೀಯಾ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದೇವರಾಜ ಸತ್ತರೆ ಎಷ್ಟೋ ರೈತರ ಆಸ್ತಿ ಪತ್ರಗಳು ಅವನ ಕೈಯಲ್ಲಿ ಇವೆ. ಆ ಆಸ್ತಿ ಪತ್ರಗಳು ರೈತರಿಗೆ ಕೊಡಿಸಿ ಆ ನಂತರ ಎತ್ತೋಣ ಕಪ್ಪಿದ ಕೋಣವನ್ನು. ವಿಜಯ್, ಕಂಡವರ ಆಸ್ತಿಯನ್ನೇ ಕಸಿದುಕೊಂಡು ಅರಸನಾಗಿ ಮೆರೆಯುತ್ತಿರುವ ಆ ದೇವೇಗೌಡರ ಸಹೋದರಿಗೆ ಸವಾಲು ಹಾಕಿ ಆ ನೀಚರಿಂದ ಕಷ್ಟವನ್ನು ಅನುಭವಿಸಿ ಬೀದಿಗೆ ಬಿದ್ದಿರುವ ರೈತರ ಆಸ್ತಿ ಪತ್ರಗಳನ್ನು ಮರಳಿ ಕೊಡಿಸಿ
ಗಮ್ಮತ್ತಿನಿಂದ ಕತ್ತಲೆ ಕೋಣೆಗೆ ನೂಕಿ ಸುತ್ತು ಗಟ್ಟಿ ಮೈ ಚರ್ಮ ಸುರಿಯುತ್ತೇನೆ ಇದೇ ಪೊಲೀಸ್ ಬೆಲ್ಟಿನಿಂದ.